ಕ್ಯಾಸ್ಟ್ ಸೆನ್ಸಸ್ ಅಲ್ಲಿ ಸರ್ಕಾರ ಸಾಕಷ್ಟು ಗೊಂದಲಗಳನ್ನು ಮಾಡ್ತು. ಈ ನಿಟ್ಟಿನಲ್ಲಿ ಒಬಿಸಿ ಫ್ಯಾಕ್ಟರ್ ನ ಒಡೆಯುವಂತ ಆರೋಪ ಒಂದು. ಎರಡನೇದಾಗಿ ವೀರಶೈವ ಲಿಂಗಾಯತ ಧರ್ಮದ್ದೊಂದು ಎರಡು ಇಶ್ಯೂ ಒಂದು ಕ್ಲಾರಿಫೈ ಮಾಡಿ. ನೋಡಿ, ಲಿಂಗಾಯತ ವೀರಶೈವ ಎಲ್ಲ ಒಂದೇ. ವೀರಶೈವರು ಬೇರೆ ಇಲ್ಲ, ಲಿಂಗಾಯತ ಬೇರೆ ಇಲ್ಲ. ಬಸವಣ್ಣ ಕಾಲದಲ್ಲಿ ವೀರಶೈವ ಅಥವಾ ಸನಾತನ ಧರ್ಮದಲ್ಲಂತ ಮೂಢನಂಬಿಕೆಗಳ, ಅಸ್ಪೃಶ್ಯತೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ, ಈ ಬಾಲ್ಯ ವಿವಾಹ ಪದ್ಧತಿ ಎಲ್ಲದರ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ದಾರೆ ಹೊರತು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ. ಅವರು ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಿದ್ರು? ಒಬ್ಬ ದಲಿತ ವರ್ಗದ ಅಲ್ಲಂ ಪ್ರಭುಗಳು ಅದರ ಅಧ್ಯಕ್ಷರು. ಅಲ್ಲಿ ಎಲ್ಲಾ ಸಮುದಾಯದ, ಎಲ್ಲಾ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಾಜದ ಎಲ್ಲಾ ಪ್ರತಿನಿಧಿಗಳಿದ್ರು. ಅಲ್ಲಿ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಮಾಡ್ಬೇಕಂತ ಚಿಂತನೆ ಆಗ್ತದೆ. ಅಲ್ಲಿ ಅಕ್ಕಮಹಾದೇವನಿದ್ರು, ಸಿದ್ದೇಶ್ವರರು ಇದ್ರು, ಹರಳಯ್ಯ, ಎಲ್ಲಾ ಸಮುದಾಯದವರು ಬಯಲಿದ್ರು. ಅಷ್ಟೇ ಚರ್ಚೆ ಆಗ್ತಿತ್ತು. ಅಲ್ಲಿ ಸನಾತನ ಧರ್ಮದ ವಿರುದ್ಧ ಬಸವಣ್ಣವರ ಒಂದು ವಚನದಲ್ಲಿಯೂ ಹಿಂದೂ ಸಮಾಜಕ್ಕೆ ಬೈದಿದ್ದು ಉದಾಹರಣೆ ಇಲ್ಲ. ಈಗ ಕೆಲವೊಂದು ನಕಲಿ ಸಾಂಗ್ಗಳು, ಸಿದ್ದರಾಮಯ್ಯ ಗ್ಯಾಂಗ್ ಇಂತ ಕೆಲವೊಂದು ಲಫುಟ್ ಸಾಂಗ್ಗಳು ತಯಾರು ಮಾಡ್ಯಾರ ನಕ್ಸಲೈಟ್ರು. ಅವ್ರು ಹೇಳ್ತಾರೆ, ಮೊನ್ನೆ ಸ್ವರ್ಣ ಏನೋ ಮಾಡಿದ್ರಲ್ಲ, ಎಲ್ಲಾ ದೇವ್ರ ಮೂರ್ತಿಗಳನ್ನ ಹೊಳೆಗೆ ಹಾಕಿ ಕೇವಲ ನಮ್ಮ ಕಾಲಿಗೆ ಪೂಜೆ ಮಾಡಿ ಶ್ರೀ ಮೊದಲು ಏನಂತಿದ್ವಿ ನಾವು ಲಿಂಗಾಯತರು, ಓಂ ಶ್ರೀ ಗುರು ಬಸವಲಿಂಗ ಅಂತೀವಿ. ಈ ಎಲ್ಲ ನಕ್ಸಲೈಟ್ ಕಂಪನಿ ಕೂಡಿ ಈಗ ಶ್ರೀ ಗುರು ಓಂ ಅಂದ್ರೆ ಅದು ಹಿಂದೂ ಅಂತೆ. ಮೊನ್ನೆ ಒಂದು ನಿರ್ಣಯ ಮಾಡ್ಯಾರ, ಎಂ.ಬಿ. ಪಾಟೀಲ್ರು ಲಿಂಗಾಯತ, ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ, ನಮ್ಮ ಶಿವಶಂಕರವರು ವೀರಶೈವ ಲಿಂಗಾಯತ. ಅವ್ರ ಅಷ್ಟೇ ವೀರಶೈವ ಅಷ್ಟೇ. ಯಾರು ನಮ್ಮ ಖಂಡ್ರೆ ಹೇಳ್ತಾರೆ ವೀರಶೈವ ಲಿಂಗಾಯತ. ಈ ಇವರು ನಮ್ಮ ಎಂ.ಬಿ. ಪಾಟೀಲ್ರು ಬರೇ ಲಿಂಗಾಯತ. ಅವ್ರ ಧರ್ಮ ಬೇಕತ್ತ ಅವ್ರಿಗೆ. ಆ ಧರ್ಮ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವ್ರು ಎಲ್ಲಾರು ಕೂಡಿ ಧರ್ಮ ಹೊಡೆದು ತಮ್ಮ ತಮ್ಮ ಸಂಸ್ಥೆಗಳನ್ನ ಕಾಪಾಡ್ಲಿಕ್ಕೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ. ಇನ್ನು ಅಂಜಿಕೆ ಹಾಕೋರೇನ ನಮ್ಮ ಸಂಸ್ಥೆಗೆ ಏನಾದ್ರು ಮಾಡ್ರೆ ಲಿಂಗಾಯತ ವೃದ್ಧಿ ಬರ್ತಾರೆ, ನಮ್ಮ ಸಂಸ್ಥೆಗೆ ಏನಾದ್ರು ಮಾಡಿದ್ರೆ ಲಿಂಗಾಯತ ಫೋಟೋ ತಗೊಂಡಾರ. ನಾ ಕೇಳ್ತೀನಿ ಶಾಮೂರು ಶಿವಶಂಕರಪ್ಪ ಅವ್ರಿಗೆ, ಎಂ.ಬಿ. ಪಾಟೀಲ್ಗೆ, ಈಶ್ವರ್ ಖಂಡ್ರೆಗೆ ಮತ್ತು ಕೆಲವೊಂದು ಮಠಾಧೀಶರು ಮೆಡಿಕಲ್ ಕಾಲೇಜ್ ಮಾಡ್ಯಾರ. ಯಾರ ಹೆಸರಲ್ಲೇ ಮಾಡ್ಯಾರ? ಲಿಂಗಾಯತ ಮಾಡ್ಯಾರಲ್ಲ. ನೀವು ಲಿಂಗಾಯತ ಬಡ ಮಕ್ಕಳಿಗೆ 8 ಮಂದಿಗೆ MBBS ಬುಕ್ ಕೊಟ್ಟಿರಿ, ಒಂದು 5 ಮಂದಿಗೆ ಫ್ರೀ ಕೊಟ್ಟಿರ, ಇಂಜಿನಿಯರಿಂಗ್ ಫ್ರೀ ಕೊಟ್ಟಿರಿ, ಎಲ್ಲರಿಗೂ ನೀವು ರೊಕ್ಕ ತಗೋತೀರಿ. ನೀವು ಹೇಳುದು ಲಿಂಗಾಯತರು ಲಿಂಗಾಯತರು ಲಿಂಗಾಯತರು. ನೋಡಿ, ಜಾತಿ ಏನು ಹೊಡಿಲಿಕ್ಕೇನೆ ಸಿದ್ದರಾಮಯ್ಯ ಮಾಡಿದಂತ ಆಟ. ನಾವೆಲ್ಲ ಹೋರಾಟ ಮಾಡಿದ್ರಿಂದ ನೋಡ್ರಿ, ಲಿಂಗಾಯತ ಕ್ರಿಶ್ಚಿಯನ್ರು, ಒಕ್ಕಲಿಗ ಕ್ರಿಶ್ಚಿಯನ್ರು, ಕುರುಬ ಕ್ರಿಶ್ಚಿಯನ್ರು, ಇದೆಲ್ಲ ಜಗತ್ತಿನಾಗ್ರಿ ಎಲ್ಲ ನೋಡ್ರೆ ಹೇಳ್ರಿ, ಸನಾತನ ಧರ್ಮದಲ್ಲಿ ಇವೆಲ್ಲಾನು ಜಾತಿಗಳು ಯಾವ್ದಾವು? ವೀರಶೈವರು ಅದಾರೆ, ಲಿಂಗಾಯತರು ಅದಾರೆ, ಒಕ್ಕಲಿಗರು ಅದಾರೆ, ದಲಿತರು ಅದಾರೆ, ಅದರಲ್ಲಿ ಎಡ ಅದಾರೆ, ಬಲ ಅದಾರೆ, ಕುರುಬ ಜನಾಂಗ ಅದ. ಎಲ್ಲಾರು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಸೋಕಾಲ್ಡ್ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ರೆ ಎಲ್ಲರೂ ಧರ್ಮ ಹಿಂದೂ ತಳಗೆ ನೀವು ವೀರಶೈವರೇ ಬರ್ಸ್ರಿ, ಲಿಂಗಾಯತ ಬರ್ಸ್ರಿ, ಕುರುಬ ಬರ್ಸ್ರಿ, ದಲಿತರ ಸಹಿತ ಹಿಂದುತ್ವ ಬರ್ಸ್ಲಕತ್ತಾರ. ಆದ್ರೆ ಇದನ್ನೆಲ್ಲ ಹೊಡಿತಾ ಇರುವಂತ ಸಿದ್ದರಾಮಯ್ಯನವ್ರಿಗೆ ಏನು ಒಳ್ಳೇದಾಗೋದಿಲ್ಲ. 2018ಕ್ಕೆ ಹೆಂಗಾಗಿ ಅವ್ರಿಗೆ ಬುದ್ಧಿ ಕಲ್ಸಿದ್ರು, ಮತ್ತೆ 2022 ಬುದ್ಧಿ ಕಲ್ಸಿದ್ರು.